ಭಾಳ ದಿನದಿಂದ ನಮ್ಮ ನಾಯಕರು ಕಾಂಗ್ರೆಸ್ ಪಕ್ಷದ MLC CM ಪೊಲಿಟಿಕಲ್ ಸೆಕ್ರೆಟರಿ ಆದಂಥ ನಸೀರ್ ಅಹಮದ್ ಅವರು ಭಾಳ ವರ್ಷದಿಂದ 90ರಲ್ಲಿ ಒಂದು ಖೈರಪ್ಪ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದು ಕೊಡ್ದ 90sಲ್ಲಿ ಒಂದು 11-12 ಎಕರೆದಲ್ಲಿ 250 ಜನಕ್ಕೆ ಸೈಟ್ ಹಂಚಿದ್ರು. ಆಸ್ಟ್ರೇಲಿಯಾದಲ್ಲಿ 250 ಜನಕ್ಕೆ ಸೈಟ್ ಹಂಚಿದ್ರು. ಆಮೇಲೆ ನಸೀರ್ ಅಹಮದ್ ಸಾಹೇಬರು ಭಾಳ ದಿನದಿಂದ ಬೇಡಿಕೆ ಇತ್ತು. ಆ ಸೈಟ್ ಕೊಡೋದ್ರಿಂದ ಏನು ಉಪಯೋಗ ಆಗಲ್ಲ ಅವ್ರಿಗೆ. ನಾವು ಚನ್ನಪಟ್ಟಣದಲ್ಲಿ ಇಲ್ಲಿ ಚುನಾವಣೆ ಟೈಮಲ್ಲಿ 8 ಎಕರೆದಲ್ಲಿ ನಾನು DK ಶಿವಕುಮಾರ್ ಅವರು ಒಂದು 8 ಎಕರೆದಲ್ಲಿ ಟೋಟಲ್ ಅರ್ಜಿಗಳು 2000 ಚಿಲ್ಲರೆ ಅರ್ಜಿಗಳು ಬಂದಿತ್ತು, ಅಪ್ಲಿಕೇಶನ್ಗಳು ಬಂದಿತ್ತು. ಅದ್ರಲ್ಲಿ ಬರೀ 300 ಜನಕ್ಕೆ ಸೈಟ್ ಕೊಡಬೇಕಂತ ಲ್ಯಾಟ್ರಿ ಮಾಡೋಕ್ಕೆ ಹೋಗಿದ್ವಿ ನಾವು. ನಾನು DK ಶಿವಕುಮಾರ್ ಅವರು ಆಮೇಲೆ ಯೋಗೇಶ್ ಅವರೆಲ್ಲ ಸೇರಿ ಚನ್ನಪಟ್ಟಣಕ್ಕೆ ಹೋಗಿದ್ವಿ. ಆವಾಗ ನಾನೇ ಆ ಲೊಕೇಶನ್ ನೋಡಿಬಿಟ್ಟು ನಾನಿಲ್ಲ ಸರ್ ಇಲ್ಲಿ ಸೈಟ್ ಕೊಟ್ಟರೆ ಉಪಯೋಗ ಆಗಲ್ಲ, ಬರೀ 300 ಜನಕ್ಕೆ ನಾವು ಸೈಟ್ ಕೊಡೋಕ್ಕಾಗ್ತದೆ. ಮನೆಗಳು ಇದೇ 8 ಎಕರೆದಲ್ಲಿ ಮನೆಗಳು ಕಟ್ಟರೆ ಕನಿಷ್ಠ ನಾವು 1000-1100 ಮನೆಗಳು ಕಟ್ಬೋದು. ಇವ್ರದ್ದೇ ಅಭಿಪ್ರಾಯ ಕೇಳುವಂಥ ಜನಗಳು ಅಭಿಪ್ರಾಯ ಕೇಳಿದ್ವಿ. ಅಲ್ಲಿ ನಿಮ್ಗೆ ಸೈಡ್ ಬೇಕಾ ಇಲ್ಲ ಮನೆ ಕಟ್ಕೊಡೋದು ಅಂತ. ಆಮೇಲೆ ಎಲ್ಲರೂ ಸೇರಿ ಇಲ್ಲ ಸರ್ ಸೈಡ್ ಮನೆ ಕಟ್ಕೊಟ್ರೆ ಒಳ್ಳೆಯದು, ನಮ್ಗೆ 1000 ಜನಕ್ಕೆ ಮನೆ ಸಿಗ್ತದೆ ಅಂತ ಹೇಳ್ಬಿಟ್ಟು ಆವತ್ತು ನಿರ್ಧಾರ ಮಾಡಿದ್ವಿ. ಆಗ ಗೊತ್ತಾದಮೇಲೆ ಮೊನ್ನೆ ನಸೀರ್ ಅಹಮದ್ ಸಾಹೇಬರು ನಾವು ಅದೇ ಥರ ಒಂದು ಕೋಲಾರಲ್ಲಿ ನಿಸಾರ್ ಇದು ನಿಸಾರ್ ನಗರು 1991 25ನೇ ತಾರೀಕಿಗೆ ಹುಬ್ಳಿದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ 42,355 ಮನೆ ಕೊಡಬೇಕಂತ 45 ಮನೆ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ನಮ್ಮ ಸಾಧನಾ ಸಮಾವೇಶ ಕಾರ್ಯಕ್ರಮ 2 ವರ್ಷದ ಸರ್ಕಾರದ್ದು ಸಾಧನಾ ಸಮಾವೇಶ ಕಾರ್ಯಕ್ರಮ ಮಾಡಬೇಕಂತ ಹೊಸಪೇಟೆದ ಮಾಡಬೇಕಂತ ತೀರ್ಮಾನ ಮಾಡಿದ ಕಾರಣಕ್ಕೆ ಆ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಬರೋ ತಿಂಗಳಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿ 42,253 ಮನೆಗಳು ಕೊಡ್ತೀವಿ. ಅದೇ ಸ್ಕೀಮಲ್ಲಿ ಇಲ್ಲಿ ಕೋಲಾರಲ್ಲೂ ಮನೆ ಕಟ್ಕೊಡೋ ಬರೀ ಬೆನಿಫಿಷರಿ ಒಂದು 2-2.5 ಲಕ್ಷ ಕೊಟ್ಟರೆ ಸಾಕು, ಅವ್ರು ಒಂದು ಮನೆ ಆಗಿಬಿಡ್ತಾರೆ, ಸ್ವಂತ ಮನೆ ಆಗಿಬಿಡ್ತಾರೆ. ಸ್ವಂತ ಆ ಮನೆಗಳು ಹೆಂಗೆ ಬರ್ತಾಯಿದೆ ತಮ್ಗೆ ಗೊತ್ತಿರೋದು ವಿಚಾರ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಕೋಲಾರ ಬರ್ತೀನಿ. ಈಗ BJಪಿಯವ್ರು ನಾನು ಭಾಳ ಸತಿ BJಪಿಯವ್ರಿಗೆ ಸವಾಲು ಹಾಕಿದ್ದೀನಿ. ಇವತ್ತು ಕೋಲಾರಲ್ಲೂ ಸವಾಲು ಹಾಕ್ತಾಯಿದ್ದೀನಿ ನಾನು. BJP ಕಾಲದಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ದರೆ ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿಯಲ್ಲಿ ಏನಾರ ಒಂದು ಮನೆ ಅವ್ರು ಏನಾರ ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ತೊಗೊತೀನಿ. ನಾನು ರಾಜಕೀಯದಿಂದನೇ ನಿವೃತ್ತಿ. ನಾನು ಓಪನ್ ಸವಾಲು BJಪಿಯವ್ರಿಗೆ. ಒಂದು ಮನೆ ಏನಾರ ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿ HP ಸ್ಕೀಮಲ್ಲಿ ಒಂದು ಮನೆ ಏನಾರು ಕೊಟ್ಟಿದ್ರೆ, ಏನಕ್ಕಂದರೆ ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ, 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ಅದಕ್ಕೇನಂದ್ರು BJಪಿಯವರು ಈ ಬರೀ ಚುನಾವಣೆ ಭಾಷಣ ಮಾಡಿದ್ದಾರೆ, ಆ ಗ್ಯಾರಂಟಿಗಳು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆ ಗ್ಯಾರಂಟಿಗಳು ಲಾಗು ಮಾಡಬೇಕಾದ್ರೆ 55ರಿಂದ 60 ಸಾವಿರ ಕೋಟಿ ಆಗ್ತದೆ. ನಮ್ಮ ಸರ್ಕಾರ ಬಂದು ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆಗಿ ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನು ಲಾಗು ಮಾಡೋದು ತಮಗೆಲ್ಲ ಗೊತ್ತಿದೆ ವಿಚಾರ. ಇದು ನಾವು ಘೋಷಣೆ ಮಾಡಿರಲಿಲ್ಲ. ಯಾವುದು ಮನೆಗಳು ಕೊಡ್ತೀವಿ ಅಂತ ಯಾವತ್ತೂ ಘೋಷಣೆ ಮಾಡಿರಲಿಲ್ಲ. ನಾವು ಚುನಾವಣೆ ಟೈಮಲ್ಲಿ ಈ ಬಡವರಿಗೆ ಮನೆಗಳು ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಘೋಷಣೆ ಮಾಡಿಲ್ಲ. ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ಈ ಗ್ಯಾರಂಟಿದಲ್ಲೂ ಈ ಮನೆಗಳು ಕೊಡೋದು ಆ ಸುಲಭದು ಮಾತಿಲ್ಲ. ಅವ್ರದ್ದೇ ಸರ್ಕಾರ ಇತ್ತಿಲ್ಲ. BJP 4 ವರ್ಷ ಸರ್ಕಾರ ಇತ್ತು. ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಕುಮಾರಸ್ವಾಮಿ ಅವರು 1 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಅವ್ರು ಕೊಡ್ಬೋದಾಗಿತ್ತಾನೆ. ಈಗ ಆಲ್ರೆಡಿ 36,000 ಮನೆ ಕೊಟ್ಟಿದ್ದೀವಿ ತಾನೆ ನಾವು. ಇನ್ನು 42,000 ರೆಡಿ ಇದೆ. ಹೋದ ತಿಂಗಳೆಲ್ಲ ಕೊಡಬೇಕಾಗಿತ್ತು. ಈ ಕಾರಣಕ್ಕೆ ಸಾಧನಾ ಸಮಾವೇಶ ಮಾಡಿದ ಕಾರಣಕ್ಕೆ ನಾವು ಕೊಟ್ಟಿಲ್ಲ. ಬರೋ ತಿಂಗಳಲ್ಲಿ ಕೊಡ್ತಾ ಇದ್ದೀವಿ.